ವೀಕ್ಷಕರೇ, ಬನ್ನಿ ನಾವು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಈ ದಿನ ತಮಿಳುನಾಡಿನ ಬೇವುನಾಥ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವನಂಜುಂಡೇಶ್ವರ ಕ್ಷೇತ್ರದ ದರ್ಶನ ಮಾಡಿ ಕ್ಷೇತ್ರಾಧಿಪತಿ ಶಿವನಂಜುಂಡೇಶ್ವರನ ದರ್ಶನ ಪಡೆಯೋಣ. ಶ್ರೀ ಕ್ಷೇತ್ರದ ದರ್ಶನಕ್ಕೂ ಮೊದಲು ಬೆಟ್ಟದ ಕೆಳಗೆ ಇರುವ ಗಣಪತಿಗೆ ಪೂಜೆ ಸಲ್ಲಿಸಿ ಯಾವುದೇ ವಿಘ್ನವಿಲ್ಲದೆ ಬೆಟ್ಟ ಹತ್ತಲು ವಿಘ್ನ ವಿನಾಶಕನ ಪ್ರಾರ್ಥನೆ ಸಲ್ಲಿಸಿ ಮೆಟ್ಟಿಲಿಗೆ ಪೂಜೆ ಸಲ್ಲಿಸಿ ಮೆಟ್ಟಿಲೇರೋಣ. ಓಂ ಮಹಾಗಣಾಧಿಪತಿಯೇ ನಮಃ. ನೈವೇದ್ಯಂ ಪರಿಸ್ಕೃತಂ ನಾನಾಭಕ್ತಸಮೇತಂ ವಿದೇಶೀರವೃತ್ತೇನ ದೇವಸ್ಯ ಶ್ರೀ ಸಾಂಬಾಯ ನಮಃ. ನೈವೇದ್ಯಂ ನೈವೇದ್ಯಮೇ. ಗಾಳಿ ಅಲ್ವಾ? ನೋಡಿ, ಈಗ ನಾವು ತಮಿಳುನಾಡಿನ ಡಂಕಣಿಕೋಟೆ ಬಳಿ ಇರುವಂತಹ ಶಿವನಂಜುಂಡೇಶ್ವರ ದೇವಾಲಯದ ಸನ್ನಿಧಿಗೆ ಹೋಗ್ತಾ ಇದ್ದೇವೆ. ಈ ಮೊದಲು ನಾವು ಗಣೇಶನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಈಗ ನಾವು ಮೊದಲ ಹೆಜ್ಜೆಯನ್ನು ಇಡುತ್ತಿದ್ದೇವೆ. ಈಗ ನಮಗೆ ಮೊದಲು ಹನುಮಂತ ನಮಗೆ ದರ್ಶನ ಕೊಟ್ಟಿದ್ದಾನೆ. ನೋಡಿ ವೀಕ್ಷಕರೇ, ಈಗ ನಾವೆಲ್ಲ ಕನಕಪುರ ತಾಲೂಕಿನಿಂದ ಎಲ್ಲ ಭಕ್ತಾದಿಗಳು ಈಗ ಶಿವನಂಜುಂಡೇಶ್ವರನ ಸನ್ನಿಧಿಗೆ ಬರ್ತಿದ್ದೇವೆ. ಈಗೆಲ್ಲ ಭಕ್ತಾದಿಗಳು ಶ್ರೀ ಶಿವನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿಗೆ ಹೋಗ್ತಾ ಇದ್ದೇವೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ಅವರು ಬೆಟ್ಟ ಹತ್ತಕ್ಕೆ ಮೊದಲು ಪೂಜೆ ಸಲ್ಲಿಸಿ ನಂತರ ಬೆಟ್ಟ ಹತ್ತಾ ಇದ್ದಾರೆ. ನೋಡಿ ಎಲ್ಲ ವೀಕ್ಷಕರೇ, ಕನಕಪುರದಿಂದ ಬಂದಿರುವಂತಹ ಭಕ್ತಾದಿಗಳು ಶಿವನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿಗೆ ತಮ್ಮ ಮೊದಲ ಹೆಜ್ಜೆ ನಡೀತಾ ಇದ್ದಾರೆ. ನೋಡಿ, ಸಿಮೆಂಟ್ ರಸ್ತೆಯನ್ನು ಮಾಡಿದ್ದಾರೆ ಒಂದಷ್ಟು ದೂರ. ಇಲ್ಲಿ ಸಿಮೆಂಟ್ ರಸ್ತೆಯ ನಂತರ ಎಲ್ಲ ಕಲ್ಲು ಬಂಡೆಗಳ ಮೇಲೆ ಹೋಗಬೇಕಾಯಿತು. ಈ ಅಕ್ಕಪಕ್ಕ ಎರಡೂ ಕಡೆ ಈ ಕಂಬಿ ಅಕ್ಕಪಕ್ಕ ಎರಡೂ ಕಡೆ ಸಿಮೆಂಟ್ ರಸ್ತೆ ಇದ್ದು ಈ ಮಧ್ಯದಲ್ಲಿ ಈ ಕಲ್ಲು ಮೆಟ್ಟಿಲುಗಳನ್ನ ಹಾಕಿದ್ದು ಜೋಡಿಸಿದ್ದಾರೆ. ಹಿಂದೆ ಇದ್ದಂಥ ಒಂದು ಕಲ್ಲು ಮೆಟ್ಟಿಲುಗಳು. ಕಡಿದಾದ ರಸ್ತೆ, ಹತ್ತುವುದು ತುಂಬ ಕಷ್ಟ ಅನ್ನಿಸ್ತದೆ. ಆದರೆ ಶಿವನಂಜುಂಡೇಶ್ವರನ ನಾಮದ ಸ್ಮರಣೆ ಮಾಡಿಕೊಂಡು ಭಕ್ತಾದಿಗಳು ಹತ್ತುವುದರಿಂದ ಯಾವುದೇ ಒಂದು ಕಷ್ಟ ಅನಿಸಲ್ಲ. ನೋಡಿ, ಇಷ್ಟು ಜನ ಕನಕಪುರ ತಾಲೂಕು. ಯಜಮಾನ, ನಿಮ್ದು ಯಾವ ಊರು? ಹೊಸೂರಿನವ್ರು ಇವರು. ನೀವೆಷ್ಟು ಜನ ಬಂದಿದ್ದೀರಿ? ಇವರು ಹೊಸೂರಿಂದ 3 ಜನ ಬಂದಿದ್ದಾರೆ. ಮತ್ತು ಇನ್ಯಾವೂರಿಂದ ಬಂದಿದ್ದಾರೆ? ಅವರು ಬೆಂಗಳೂರಿನವರು, ಇಂಕನಾದವರು, ಕನಕಪುರದವರು. ಇವರೆಲ್ಲ ಇವತ್ತು ಶಿವನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಹೋಗ್ತಾ ಇದ್ದಾರೆ. ನೋಡಿ, ಇವನ ಹೆಸರು ಮುಂದೆ ಹೋಗ್ತಾ ಇರೋನ ಹೆಸರು ವಾಸು ಅಂತೇಳಿ, ಕನಕಪುರ ಪಟ್ಟಣದವನು. ಈ ಹುಡುಗ ಚಿಕ್ಕ ಹುಡುಗ ಹತ್ತುತ್ತಾ ಇದ್ದಾನೆ.
ನಾವು ಈಗ ಕಂಬಿ ಹಿಡ್ಕೊಂಡು ಸಾಗ್ತಾ ಇದ್ದೇವೆ. ಭೀಮನ ಅಮಾವಾಸ್ಯೆಯ ದಿನ ಎಲ್ಲ ಭಕ್ತಾದಿಗಳು ಶಿವನ ದರ್ಶನಕ್ಕೆ ತೆರಳುತ್ತಾ ಬರ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಭೀಮನ ಅಮಾವಾಸ್ಯೆ ಈ ದಿನ. ನೋಡಿ, ಅನೇಕ ಗಿಡಮೂಲಿಕೆಗಳ ಒಂದು ಸ್ಥಾನ ಇದು. ಶಿವನಿಗೆ ಪ್ರಿಯವಾದ ತುಂಬೆ ಹೂವಿನ ಗಿಡ ಈ ಬೆಟ್ಟದಲ್ಲಿ ಎಲ್ಲೆಡೆ ಕಾಣಸಿಗ್ತಾ ಇದೆ ನೋಡಿ ವೀಕ್ಷಕರೇ. ನೋಡಿ, ಈ ಕಂಬಿ ಹಿಡ್ಕೊಂಬರಬೇಕು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಇಷ್ಟೊಂದು ಪ್ರಕೃತಿ ಸಂಪತ್ತು ಮೇಲೆ ಶ್ರೀ ಶಿವಾನಂಜುಂಡೇಶ್ವರ ಸ್ವಾಮಿ ವಿರಾಜಮಾನನಾಗಿದ್ದಾನೆ. ಯಾವ ಕಡೆ ಬನ್ನಿ, ಎಲ್ಲ ಕಡೆ ಒಂದೇನೆ. ತುಂಬ ದುರ್ಗಮವಾದ ಒಂದು ಬೆಟ್ಟ, ಕಡಿದಾಗಿದೆ. ಕಂಬಿಯನ್ನು ಹಿಡ್ಕೊಂಡೇ ಸಹ ಹತ್ತಬೇಕಾಗತ್ತೆ. ಅಷ್ಟು ಒಂದು ಪ್ರಯಾಸವನ್ನು ಪಡಬೇಕಾಗತ್ತೆ ವೀಕ್ಷಕರೇ. ನೋಡಿ, ಅಲ್ಲಿ ನಮ್ಮ ಗಾಡಿಗಳು ನಿಂತಿವೆ, ಬಂದಂಥ ಗಾಡಿಗಳು. ನೋಡಿ, ಇದೇ ಥರ ಕಂಬಿ ಬೆಟ್ಟದ ತುದಿವರೆಗೂ ಹಾಕಿದ್ದಾರೆ. ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಕಂಬಿ ಸಹಾಯ ಇರೋದು ಎಲ್ಲರಿಗೂ ಒಂದು ಅನುಕೂಲ ಅನಿಸುತ್ತೆ. ಇಷ್ಟೇ ಕಡಿದಾದ ಬೆಟ್ಟ, ಕಂಬಿ ಸಹಾಯ ಇರೋದು ಜನಕ್ಕೆ ಅಷ್ಟು ಪ್ರಯಾಸ ಅನಿಸಲ್ಲ. ಮೆಟ್ಟಲುಗಳಿಲ್ಲದೇ ಇದ್ರೂ ಸಹ ಇಲ್ಲಿ ಬೆಟ್ಟನ ಹತ್ತಬಹುದು. ನೋಡಿ, ಶಿವಾನಂಜುಂಡೇಶ್ವರ ನಂದಿಯ ಮೇಲೆ ತನ್ನ ಸಂಸಾರ ಸಮೇತ ವಿರಾಜಮಾನಾಗಿದ್ದಾನೆ. ನಂದಿ ಶಿವನ ತೊಡೆಯ ಮೇಲೆ ಕುಳಿತಿರುವಂಥ ಗಣೇಶ, ಪಾರ್ವತಿಯ ತೊಡೆಯ ಮೇಲೆ ಕುಳಿತಿರುವಂಥ ಷಣ್ಮುಖ. ಶಿವನ ಒಂದು ಸಂಸಾರ ಇಲ್ಲಿ ನಂದಿಯ ಮೇಲೆ ವಿರಾಜಮಾನವಾಗಿದೆ ನೋಡಿ ವೀಕ್ಷಕರೇ. ಇದು ಶಿವಾನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನ. ತಮಿಳುನಾಡು ಪಕ್ಕ ಇರುವಂಥ ಒಂದು ಇದು ಧರ್ಮಪುರಿ ಜಿಲ್ಲೆಗೆ ಒಳಪಟ್ಟಂಥ ಒಂದು ದೇವಾಲಯವಾಗಿದೆ. ಡೆಂಕಣಿ ಕೋಟೆ ತಾಲೂಕು ವೀಕ್ಷಕರೇ. ನೀವು ನೋಡ್ತಿರೋಂಥ ಒಂದು ಶಿವನಂಜುಂಡೇಶ್ವರ ಸ್ವಾಮಿಯ ಬೆಟ್ಟದ ಒಂದು ಹಂತದಲ್ಲಿ ಶಿವನ ಒಂದು ವಿಗ್ರಹ ಸಂಸಾರವನ್ನು ಪ್ರತಿಷ್ಠಾಪಲಾಗಿದೆ. ಆ ನಂತರ ಮುಂದಕ್ಕೆ ನಾವು ಇನ್ನೂ ಹತ್ತಬೇಕಾಗಿದೆ. ಆ ನಂತರ ಬೆಟ್ಟದ ತುದಿಯಲ್ಲಿ ಶಿವನಂಜುಂಡೇಶ್ವರ ಸ್ವಾಮಿಯ ಶಿವಲಿಂಗ ಇದೆ. ಅದರ ದರ್ಶನ ಹೋದ ಸಾರಿಯೂ ಸಹ ರುದ್ರಾಭಿಷೇಕ ಸನ್ನಿಧಿಯಲ್ಲಿ ನಡೀತು. ಈ ಸಾರಿಯೂ ಸಹ ನಡೆಯುತ್ತೆ ಅಂತ ಕಾಣಿಸುತ್ತೆ. ಹೋಗ್ತಾ ಇದ್ದೀವಿ ವೀಕ್ಷಕರೇ ನೋಡಿ. ನೋಡಿ, ಇವರ ಹೆಸರು ನಾರಾಯಣ ಸ್ವಾಮಿ ಅಂತ ವೀಕ್ಷಕರೇ. ಇವರು ಕನಕಪುರದ KEBನಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿ. ಕಳೆದ ವರ್ಷ ಸಹ ನಮ್ಮ ಜೊತೆ ಇವರು ಸಹ ಬಂದಿದ್ದರು ಶಿವನಂಜುಂಡೇಶ್ವರ ಸ್ವಾಮಿ ದರ್ಶನಕ್ಕೆ. ಅವರು ಇವತ್ತು ಅರ್ಧ ಬೆಟ್ಟ ಹತ್ತಿದ್ದಾರೆ, ಇನ್ನೂ ಬೆಟ್ಟ ಸ್ವಾಮಿ ಸನ್ನಿಧಿಗೆ ಹೋಗಬೇಕಾಗಿದೆ. ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ನೋಡಿ ವೀಕ್ಷಕರೇ. ಶಿವನಂಜುಂಡೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ.
ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ಏನೋ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಪಡ್ಕೊಂಡಂಗೆ ನಮ್ಗೆ ಅನಿಸ್ತಾ ಇದೆ. ಶಿವ ಮತ್ತು ಪಾರ್ವತಿ, ಸುಬ್ರಹ್ಮಣ್ಯ, ಗಣೇಶ ಒಂದು ವಿಗ್ರಹದ ಇದೆ ಇಲ್ಲಿ. ಇದು ಚೆನ್ನಾಗಿದೆ. ಚೆನ್ನಾಗಿ ನಾವು ಫಸ್ಟೆಲ್ಲ ಬಂದಾಗ ಇರಲಿಲ್ಲ, ಈಗ ಹೊಸದಾಗಿ ಕಟ್ಸಿದ್ದಾರೆ. ಚೆನ್ನಾಗಿದೆ. ತುಂಬ ಸಂತೋಷ ಆಗ್ತದೆ. ಈ ದೇವ್ರ ದರ್ಶನ ಮಾಡಿಬಿಟ್ಟು ರುದ್ರಾಭಿಷೇಕ ಮಾಡಬೇಕು ಅಂತ ಬಂದಿದ್ದೀವಿ. ಚೆನ್ನಾಗಿ ನಡೀಲಿ, ಇದು ಶಿವ ಚೆನ್ನಾಗಿ ನಡೆಸ್ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಷ್ಟೇ ವರ್ಷಕ್ಕೆ ನೀವು ಇಲ್ಲಿ ಬರ್ತಾ ಇದ್ದೀರಿ ಅನ್ಸೋದ್ರೆ? ಒಂದು 5ನೇ ವರ್ಷಕ್ಕೆ ಬರ್ತಾ ಇದ್ದೀವಿ. 5ನೇ ವರ್ಷದಿಂದ ಬರ್ತಾ ಇದ್ದೀವಿ. ಸರಿ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಪ್ರತಿಯೊಬ್ಬರೂ ಸಹ ಈ ಒಂದು ಹೆಬ್ಬಂಡೆಯನ್ನು ಬರಿಗಾಲಲ್ಲಿ ಎತ್ತಬೇಕಾಗಿದೆ ವೀಕ್ಷಕರೇ. ಈ ಹೆಬ್ಬಂಡೆ ಪ್ರತಿ ಬಂಡೆ ಜಾಗದಲ್ಲಿ ಎಲ್ಲರೂ ಸಹ ಒಂದು ತುರಿ ಅಂದರೆ ಕಲ್ಲು ಅಲ್ಲಲ್ಲೇ ಉಳಿ ಬಿದ್ದರಿಂದ ನಾವು ಹತ್ತಬೇಕಾದ್ರೆ ಪಾದಕ್ಕೆ ಒಂದು ಹಿಡಿತ ಸಿಗ್ತಾ ಇದೆ. ಹಾಗಾಗಿ ಸ್ವಲ್ಪ ಬೆಟ್ಟ ಹತ್ತುವುದಕ್ಕೆ ಅನುಕೂಲ ಅನಿಸುತ್ತೆ ವೀಕ್ಷಕರೇ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬಂಡೆ, ಅಲ್ಲಿ ಶಿವನ ಒಂದು ಲಿಂಗ ಇದೆ. ಅದೇ ಶಿವನಂಜುಂಡೇಶ್ವರನ ಒಂದು ವಿರಾಜಮಾನವಾಗಿರುವಂಥ ಸ್ಥಳ. ಬೆಟ್ಟ ಹತ್ಬೋದು, ಬಟ್ ಅಂದರೆ ನಿಧಾನಕ್ಕೆ ನಾವು ಹತ್ಕೊಂಡು ಬರಬೇಕು. ಒಂದೇ ಸಮ ಹತ್ಕೊಂಡ್ಬಿಟ್ರೆ ಉಪ್ಸ ಬಂದ್ಬಿಡುತ್ತೆ. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಬರ್ಬೇಕು. ಏನಿದು ಮೊದಲನೇ ಸಾರಿ ಹತ್ತೋರಿಗೆ ಕಷ್ಟ ಅನಿಸುತ್ತೆ. ಏನಾದರೂ ಎಕ್ಸಸೈಜು ಯೋಗ ಈಗ ಮಾಡಿರೋರಿಗೆ ಅವ್ರಿಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ. ಇದ್ದಲ್ಲಿ ಒಳ್ಳೆ ಇದು ಡೈಲಿ ಈ ಥರ ಒಂದು ಸಾರಿ 2 ಸಾರಿ ಹತ್ತಿಳಿದ್ಬಿಟ್ರೆ ಒಂದು ದಿವಸದ ಎಕ್ಸಸೈಸ್ ಅಷ್ಟೇ ಸಾಕಾಗುತ್ತೆ. ಈಗ ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಕನಕಪುರದಿಂದ ಬಂದಿರೋದು. ನಮಗೆ ಇದು ಶಿವನಂಜುಂಡೇಶ್ವರ ಮನೆ ದೇವರು ಆಗಿರೋದ್ರಿಂದ ಪ್ರತಿ ವರ್ಷ ನಾವು ಈ ಭೀಮನ ಅಮಾವಾಸ್ಯೆಯಲ್ಲಿ ಬಂದಿರಿ ರುದ್ರಾಭಿಷೇಕ ಮಾಡಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಇದು ಒಳ್ಳೆ ಸತ್ಯವಾದ ದೇವರು. ಏನು ನಮಗೆ ಚೆನ್ನಾಗಿ ಅನುಕೂಲ ಚೆನ್ನಾಗಾಗಿದೆ. ಭಗವಂತನ ಬಗ್ಗೆ ಒಂದು ಒಳ್ಳೆ ಇದು ಬರುತ್ತೆ ಇದು. ಹಾಗಾಗಿ ನಾವು ಪ್ರತಿ ವರ್ಷನೂ ಇಲ್ಲಿಗೆ ಬರ್ತೀವಿ, ಬೆಟ್ಟಕ್ಕೆ ಬರ್ತೀವಿ. ನಾವು ಯಾರ್ಯಾರು ಬಂದಿದ್ದೀರಾ ಈಗ? ಇಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮನೇಲೇ ಇದ್ದಾರೆ, ಅವರು ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಬಂದಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ನಂಜುಂಡಪ್ಪ ಅಂದ್ಬಿಟ್ಟು. ನಾವು KEBಲಿ ವರ್ಕ್ ಮಾಡ್ತೀವಿ ಬೆಸ್ಕಾಮ್ನಲ್ಲಿ. ನಾವೀಗ ರಿಟೈರ್ಡ್ ಆಗಿದ್ದೀವಿ. 2 ವರ್ಷ ಆಯಿತು ರಿಟೈರ್ಡ್ ಆಗಿ. 3ನೇ ವರ್ಷ ಇದು. ನಾವಿಲ್ಲಿ ಪ್ರತಿ ವರ್ಷನೂ ಇಲ್ಲಿ ಶಿವನಂಜುಂಡೇಶ್ವರನ ಬೆಟ್ಟಕ್ಕೆ ಬರ್ತೀವಿ ನಾವು. ನೋಡಿ ವೀಕ್ಷಕರೇ, ಇಷ್ಟೊಂದು ಒಂದು ಭಾರ ಇರುವಂಥ ವಸ್ತುಗಳನ್ನ ಶಿವನ ಒಂದು ಪೂಜೆಗೆ ಹಣ್ಣು, ಹೂವಿನ ಹಾರ ಮತ್ತು ಪ್ರಸಾದಕ್ಕೆ ಬೇಕಾದಂಥ ಸಾಮಾನುಗಳು, ಅಭಿಷೇಕಕ್ಕೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ಹೊತ್ತು ಈ ಬೆಟ್ಟವನ್ನು ಹತ್ತಾ ಇದ್ದಾರೆ. ಎಷ್ಟು ಭಾರ ಇದ್ದರೂ ಸಹ ಈ ಒಂದು ಸನ್ನಿಧಾನಕ್ಕೆ ಮೇಲೆ ಹತ್ತಬೇಕಾದ್ರೆ ಯಾವುದೇ ಒಂದು ಮನುಷ್ಯನಿಗೆ ಆಯಾಸ ಕಾಣಲ್ಲ. ಯಾಕೆ ಅಂದರೆ ಆ ಶಿವನಂಜುಂಡೇಶ್ವರ ಸ್ವಾಮಿಯ ಮೇಲೆ ಭಕ್ತಾದಿಗಳು ಇಟ್ಟಿರುವಂಥ ಒಂದು ದೃಢವಾದ ನಂಬಿಕೆಯಿಂದ ಈ ಎಲ್ಲ ಸಾಧ್ಯ ಆಗ್ತಾಯಿದೆ ಅಂದರೆ ಸುಳ್ಳಾಗಲಾರದು ವೀಕ್ಷಕರೇ.
ವಾನರ ಸೈನ್ಯ ಇಲ್ಲಿ ವಾಸ ಮಾಡ್ತಾ ಇದೆ ನೋಡಿ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ಸಹ ತನ್ನ ಕಲಿತ ಬುದ್ಧಿಯನ್ನು ಬಿಡ್ತಾ ಇಲ್ಲ ನೋಡಿ. ಇಷ್ಟೊಂದು ಎತ್ತರ ಪ್ರದೇಶದಲ್ಲೂ ಸಹ ಒಂದು ಪ್ಲಾಸ್ಟಿಕ್ ವಸ್ತುಗಳ ಒಂದು ಅಡ್ಡಾದಿಡ್ಡಿ ಬಿಸಾಡಿರುವಂಥ ಒಂದು ಪರಿಸ್ಥಿತಿ ಕಂಡುಬರ್ತದೆ. ಈ ಎಲ್ಲವೂ ಸಹ ಮನುಷ್ಯ ಇಲ್ಲಿ ನಾವು ಬರ್ತಾಯಿದ್ದೀವಿ ಒಂದು ಭಕ್ತಿಯ ಕ್ಷೇತ್ರಕ್ಕೆ, ಇಲ್ಲಿ ನಾವು ಆಗಬಾರ್ದು ಅನ್ನೋದೊಂದು ಸಾಮಾನ್ಯ ಜ್ಞಾನ ಈ ಮನುಷ್ಯನಿಗಿಲ್ಲ ಅಂತ ಕಾಣಿಸುತ್ತೆ ಭಕ್ತಾದಿಗಳಿಗೆ. ಇದನ್ನು ಆದಷ್ಟು ಕಡಿಮೆ ಮಾಡಬೇಕು ಅನಿಸುತ್ತೆ ನೋಡಿ. ಪ್ಲಾಸ್ಟಿಕ್ಕು, ಗಾಜು ಎಲ್ಲ ಸಹ ಇಲ್ಲಿ ಈ ಪ್ರದೇಶದಲ್ಲಿ ಕಾಣ್ತಾ ಇದೆ. ನಾವು ಈ ಪ್ರದೇಶಕ್ಕೆ ಬರಬೇಕಾದ್ರೆ ಬರಿಗಾಲಿನಲ್ಲಿ ಬರ್ತೇವೆ. ಇಷ್ಟೊಂದು ಎತ್ತರ ಪ್ರದೇಶಕ್ಕೆ ಬರಬೇಕಾದ್ರೆ ನಾವು ಈ ಸನ್ನಿಧಿ ಭಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ಭಕ್ತಿಯ ಪ್ರದೇಶಕ್ಕೆ ಬರಬೇಕಾದ್ರೆ ನಾವು ನಿರ್ಮಲವಾದ ಒಂದು ಮನಸ್ಸಿನಿಂದ ಬರಬೇಕು. ಇಂತಹ ಒಂದು ನಿರ್ಮಲವಾದ ಭಕ್ತಿ ತುಂಬಿರುವಂಥ ಕ್ಷೇತ್ರ ಇದು, ಶಿವನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಬಿಲ್ವಪತ್ರೆಯ ಮರಗಳು ನೋಡಿ, ಹತ್ತಿ ಮರ, ಈ ಒಂದು ಶಿವನಿಗೆ ಪೂಜೆಗೆ ಬೇಕಾದಂಥ ಎಲ್ಲ ಹೂಗಳ ಮತ್ತು ವಸ್ತುಗಳು ಇಲ್ಲಿ ಸಿಗ್ತಾವೆ. ಇಲ್ಲಿ ಯಥೇಚ್ಛವಾಗಿ ತುಂಬೆ ಹೂವಿನ ಒಂದು ಗಿಡ ಮತ್ತು ಬಿಲ್ವಪತ್ರೆಯ ಒಂದು ವೃಕ್ಷವನ್ನು ನಾವು ಇಲ್ಲಿ ಕಾಣ್ಬೋದು ನೋಡಿ ವೀಕ್ಷಕರೇ. ಈಗ ನಾವು ಶಿವನಂಜುಂಡೇಶ್ವರ ಸ್ವಾಮಿಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಶಿವ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬಂಡೆ, ಅದರ ಕೆಳಗಡೆ ವಿರಾಜಮಾನ ಆಗಿದ್ದಾನೆ. ಇಂಥ ಒಂದು 2 ಬಂಡೆಗಳ ಮಧ್ಯೆ ಶಿವ ತನ್ನ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಈ ಎತ್ತರ ಪ್ರದೇಶದಲ್ಲಿ ಗಾಳಿ ವಿಶಾಲವಾಗಿ ವಾದ ಪ್ರದೇಶದಲ್ಲಿ ಒಂದು ಶಬ್ದ ಮಾಡ್ತಾ ಇರೋದನ್ನು ಕೇಳಿಸುತ್ತೆ. ರುದ್ರಾಭಿಷೇಕಕ್ಕೆ ಬಿಲ್ವಪತ್ರೆಯನ್ನು ಬಿಡಿಸ್ತಾ ಇದ್ದಾರೆ ವೀಕ್ಷಕರೇ. ನೀವು ಯಾವ ಊರಿನವರು? ಹಾಂ, ಹೊಸೂರಿನವರಾ? ಹಾಂ. ಇವತ್ತು ಪೂಜೆಗೆ ಬಂದಿದ್ದೀರಾ? ಎಷ್ಟೊತ್ತಾಯ್ತು ಬಂದು? 10 ನಿಮಿಷ ಆಯ್ತು. ನಿಮ್ಮ ಹೆಸರು? ರವಿ. ಅವ್ರ ಹೆಸರು? ಏನು ಓದ್ತಾ ಇದ್ದೀರಲ್ಲ ಹೇಳಿ. ನಿನ್ನ ಹೆಸರೇನಪ್ಪ? ಕನಕಪುರದಲ್ಲಿ ವಾಸ ನೀನು? ಕೋಟೆ. ಹಾಂ. ಇವತ್ತು ಎಲ್ಲಿಗೆ ಬಂದಿದ್ಯಾ? ನಂಜುಂಡೇಶ್ವರನ ಬೆಟ್ಟಕ್ಕೆ. ಹಾಂ ಹಾಂ. ಯಾರ ಜೊತೆಲಿ ಬಂದಿದ್ಯಾ? ನಮ್ಮ ದೊಡ್ಡಪ್ಪ ಅವ್ರ ಜೊತೆ. ಹಾಂ. ಬೆಟ್ಟ ಹತ್ತಿಸ್ಬೇಕಾರೆ ಏನು ಅನಿಸ್ತು ನಿನಗೆ? ಚೆನ್ನಾಗೈತೆ ಅನಿಸ್ತು. ಎಷ್ಟನೇ ಬಾರಿ ಹತ್ತಿಸಿದ್ಯಾ ಬೆಟ್ಟನ? ಗೊತ್ತಿರುವಂಗೆ 2ನೇ ಬಾರಿ. 2ನೇ ಬಾರಿ. ನೋಡಿ, ದೇವಾಲಯದ ಒಳಗಡೆ ಬರ್ತಾ ಇದ್ದಂಗೆ ಒಂದು ಬಂಡೆ ಮಧ್ಯೆ ಒಂದು ವಿಶಾಲವಾದ ಜಾಗ ಇದೆ ನೋಡಿ. ಬಂಡೆ ಕೆಳಗೆ ಒಂದು ಗ್ರಾನೈಟ್ ಹಾಕಿ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ವಿಶಾಲವಾದ ಜಾಗನ ನಿರ್ಮಾಣ ಮಾಡಿದ್ದಾರೆ. ಈ ಜಾಗದಲ್ಲಿ ಶಿವನಂಜುಂಡೇಶ್ವರ ಸ್ವಾಮಿಯ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ ವೀಕ್ಷಕರೇ. ಇಲ್ಲಿ ಪಾರ್ವತಿ ಅಮ್ಮನವರ ಒಂದು ಸನ್ನಿಧಿ ಇದು ನೋಡಿ. ಅಮ್ಮನವರು, ಪಾರ್ವತಿ ಅಮ್ಮನವರು ವಿರಾಜಮಾನ. ಒಳಗೆ
ನಂಜುಂಡೇಶ್ವರ ಸ್ವಾಮಿಯ ಹಿಂಬದಿಯಲ್ಲಿ ಒಂದು ಕೊಳ ಇದೆ ವೀಕ್ಷಕರೇ. ಇದು ಹಿಂಬದಿಯ ದೃಶ್ಯ. ನಾವಾಗಲೇ ನೋಡಿದ್ವಲ್ಲ ಹೆಬ್ಬಂಡೆಗಳು 3, ಅದರ ಹಿಂಬದಿಯ ಒಂದು ದೃಶ್ಯ. ಇಲ್ಲಿ ಹಿಂಬದಿಯಲ್ಲಿ ಅಲ್ಲಿಯೂ ಸಹ ಗಾಳಿ ನೋಡಿ ವೀಕ್ಷಕರೇ, ಈ ಒಂದು ಕ್ಷೇತ್ರದಲ್ಲಿ ಶಿವನಂಜುಂಡೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಶಿವಲಿಂಗ ಮತ್ತು ಅಲ್ಲಿ ನಾಗನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈಗ ನಾಗರ ದೋಷ ಇದ್ದವರು ಇಲ್ಲಿ ಬಂದು ಸ್ವಾಮಿಗೆ ತಮ್ಮ ಹರಕೆಯನ್ನು ಕಟ್ಟಿಕೊಂಡು, ಹಾಗೆಯೇ ಇಲ್ಲಿ ತಾವು ಏನು ಹರಕೆ ಹೊತ್ತಿದ್ದೀವಿ ಅದಕ್ಕೆ ಕಾಣಿಕೆಯನ್ನು ಸಹ ಈ ಮರ ಬಂದು ಬಿಲ್ವಪತ್ರೆ ಮರ, ಇದಕ್ಕೆ ಕಟ್ಟಿ ಕೊಂಬೆಗೆ ಕಟ್ಟಿ ಹೋಗ್ತಾರೆ. ನೋಡಿ ಗಮನಿಸ್ತಾ ಇರ್ಬೋದು. ಸ್ವಾಮಿಗೆ ಘಂಟಾನಾದನವನ್ನು ಮಾಡಿ ತಮ್ಮ ಕೋರಿಕೆಯನ್ನು ಸಲ್ಲಿಸಿ ಮತ್ತೆ ತನ್ನ ಹರಕೆ ಈಡೇರಿದ ನಂತರ ಸ್ವಾಮಿ ಬರ್ತೀನಿ ಅಂತ ಹೇಳಿ ಈ ಒಂದು ಶಿವನಿಗೆ ಹರಕೆಯನ್ನು ಕಟ್ಟಿ ಹೋಗ್ತಾರೆ. ಶಿವ ತನ್ನ ನಾಗನನ್ನು ಜೊತೆಯಲ್ಲಿ ಇರೋದನ್ನು ಕಾಣ್ಬೋದು. ನೋಡಿ, ಇಷ್ಟೊಂದು ಎತ್ತರವಾದ ಒಂದು ಬಂಡೆ ಏಕಶಿಲೆಯಲ್ಲಿ ನಿಂತಿದೆ. ಈ ಬಂಡೆಯಲ್ಲಿ ಹಲವಾರು ಜೇನುಗಳು ಕಟ್ಟಿ ತಮ್ಮ ಒಂದು ವಾಸಸ್ಥಾನವನ್ನು ಮಾಡಿಕೊಂಡಿದೆ ವೀಕ್ಷಕರೇ. ನೋಡಿ ಆ ಬಂಡೆ, ಒಂದೊಂದು ಬಂಡೆಯೂ ಸಹ ಏಕಶಿಲೆಯಲ್ಲಿ ಉದ್ಭವವಾಗಿ ಒಂದೊಂದಕ್ಕೂ ಸಹ ಗ್ಯಾಪ್ ಇದೆ. ನೋಡಿ, ಇಲ್ಲಿ ಇರುವಂಥವುಗಳೆಲ್ಲ ಪಾಲಿ ಹೌಸ್ಗಳು. ಹೆಚ್ಚು ಈ ಪ್ರದೇಶಗಳಲ್ಲಿ ಹೂವು ಬೆಳೆಯುವಂಥ ಪ್ರದೇಶ ಈ ಪ್ರದೇಶ ಆಗಿದೆ. ಹಾಗಾಗಿ ಇಲ್ಲಿ ಯಥೇಚ್ಛವಾಗಿ ಪಾಲಿ ಹೌಸ್ಗಳು ಕಂಡುಬರ್ತವೆ ವೀಕ್ಷಕರೇ. ನಿಮ್ದು ಯಾವರಪ್ಪ?
ओम श्रीमन्महादेवताभ्यो नमः। ओम परमानंद बोधात्मन्मूर्तः सांगोपांगमिदं स्नानं कल्पयामि वसेतमे। आभवयष्टमेवस्तानावदानः मह्यात्यो वैश्वतमोरस्य बाधाय ते नमः। कुशलीरमातरस्मरङ्गमावो यक्षक्कया यजुपदः वदनः श्रीमन्महाश्वणञ्जुण्डे सरस्वामिने नमः। शुद्धोदकास्तानं समर्पयामि। ओम सद्यो जातं प्रपद्यामि सद्यो जाताय वै नमो नमः। भवे भवेनादिभवे भवस्वमा भवद्भवाय नमः। वामदेवाय नमो हं ज्येष्ठाय नमः श्रेष्ठाय नमो। रुद्राय नमः कालाय नमो कलविकरुणाय नमो बलविकरुणाय नमो बलप्रमदनादाय नमो श्रीमन्मनाय नमः। घोरेभ्यो घोरेभ्यो घोरघोरसद्यः सर्वेभ्यो सर्वसर्वेभ्यो नमस्ते। असुतरूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानां ईश्वरः सर्वभूतानां ब्रह्माधिपते ब्रह्मणोऽधिपते ब्रह्मा शिवो मे अस्मदाशिवो। श्रीमन्महाशिवञ्जुण्डे सरस्वामी देवताभ्यो नमः। पञ्चमन्त्रेणां शुद्धोदकास्तानं समर्पयामि। स्नानानन्तरम् उपचारपूजान् मातरिष्ये। ओम नमः ओम त्र्यम्बकं यजामहे सुगन्धिं पुष्टिवर्धनम् उर्वारुकवन्दना मृत्योमुक्षीमामदाः। भस्मं परिकल्पयामि गन्धद्वारां दुरादृशो नित्यपुष्टां गणेशनीम् ईश्वरीकं सर्वभूतानां तानिवो ब्राह्महेशयं दिव्यपरिमलगन्धं धारयामि। ओम नमः ओम श्रीमन्महाशिवञ्जुण्डे सरस्वामिने नमः। दिव्यपरिमलगन्धं धारयामि। अलङ्करणाक्षतां समर्पयामि। हरिद्राचूर्णं लेपयामि। कुङ्कुमाचूर्णं लेपयामि। नानाविधान् परिमलपत्रपुष्पाञ्जलिं समर्पयामि। ओम नमः ओम अतः श्रीमन्महादेवताभ्यो नमः। श्रीमन्महादेवतां ओम नमः ओम यद्भक्तिदेक संवार्गाधरमानंद संभवः स्मरणब्जाय वाद्यं शुद्धाय कल्पयामि। तावदं दिव्यं परमानंद लक्षणं तावदुक्तवाद्यं कल्पयामि। हा वेदानां वेदाय देवानां देवतात्मने आजुकल्पयामि। शुद्धानं शुद्धहेतवे श्रीमन्महाशिवञ्जुण्डे ब्रह्मणे नमः। शुद्धोदका श्रीमन्महादेवतां पूजा पूर्वका श्रीमन्महादेवतां समर्पयामि। मूलमन्त्रीणां शुद्धोदकां स्नानं समर्पयामि। स्नानानन्तरं मधुपर्काभिषेकः। ओम नमः ओम श्रीमन्महाशिवञ्जुण्डे सरस्वती नमः। अनन्तरं मधुपर्काभिषेकः। ओम नमः ओम मधुवादाहारदाय देवदुक्षरन्ति हिन्दवः माद्वेन मधुक्षोमधुमतिमत्रिहं जयमधुरस्त्रमधुमानवस्नादि गावोन्दनः सर्वकालुषहीनाय परिपोषकात्मने मधुमतिकं महादेव कल्पयामि। वसेतमे श्रीमन्महाशिवञ्जुण्डे स्वामिने नमः। मधुपर्काभिषेकं समर्पयामि। मूलमन्त्रेणां शुद्धोदकास्नानं समर्पयामि। ओम नमः ओम श्रीमन्महापरमानन्दबोधात्मूर्तये साङ्गोपाङ्गमिदं स्नानं कल्पयामि। वसेतमे शुद्धोदकास्नानं समर्पयामि। स्नानानन्तरं गोक्षीराभिषेकः। ओम नमः ओम श्रीमन्महाशिवञ्जुण्डे स्वामिने नमः। ओम नमः ओम आप्याः वीरते विश्वदाशोमरिष्टियाः भवाभाज्य सदङ्करम् आप्याः वीरते विश्वदाशोमरिष्टियाः भवाभाज्य सदङ्करम्। ओम नमः ओम आप्याः वीरते विश्वदाशोमरिष्टियाः भवाभाज्य सदङ्करम् आप्याः वीरते विश्वदाशोमरिष्टियाः भवाभाज्य सदङ्करम्। श्रीमन्महाशिवञ्जुण्डे नन्दिनीनां याः जमुनां याः शिवकुमार नाम देवस्यां नागम्मा नाम याः नारायणप्प नाम देवस्यां सह कुटुम्बवर्गानां श्रीमन्महाशिवञ्जुण्डे सरस्वामिने
कर्पूरदीपं दर्शयामि ओम नमः ओम श्रीमन्महाशिवनञ्जुण्डे सरस्वामिनः ओम सुप्रकाशमहादेवादरमन्दस्तिमिरावः समाप्यानन्तरं ज्योतिर्दीपो यमदुभ्यताम् श्रीमन्महाशिवनञ्जुण्डे सरस्वामिने देवताभ्यो नमः आनन्दादिकर्पूरदीपं दर्शयामि शिरसा नमस्कारं च करोमि ओम श्रीमन्महादेवतां शिवनञ्जुण्डे सरस्वामिदेवतां श्रीमन्महासङ्गीतपूर्वकालिङ्गाशपूजा आचरिष्लिङ्गाशकान् पूजा करिष्ये ಇಲ್ಲಿ ಬಂದು ಏನು ಮಾಡಿದ್ರೇನು ಒಂದು ಹಸು ತೆಗೆದ್ರೆ ಕೂಡ ಇಲ್ಲಿ ಬಂದು ಮಕ್ಕೊಂಡು ನಾವು ಈ ಹಸು ಒಳ್ಳೇದಾಗಬೇಕಂತ ಹೋದರೆ ಆ ಹಸು ಸೀಮೆ ಹಸು ಆಗಲಿ ನಾಟಿ ಹಸು ಆಗಲಿ ಏನೇನಾಗಲಿ ತೀರ್ಥ ಎತ್ಕೊಂಡೋಗ್ರಿ ಆದರೆ ಒಳ್ಳೆ ಆಗುತ್ತದೆ ಒಂದು ನಂಬಿಕೆ ಬರ್ತದೆ ಜನಗಳು ಅದರಿಂದ ಬರೀ ಸೋಮವಾರ ಅಮಾವಾಸ್ಯೆ ಈ ತಿಂಗಳ ಇದರಲ್ಲಿ ಜಾಸ್ತಿ ದನ ಬಂದು ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಆದರೆ ಸೋಮವಾರ ದಿವಸ ಜಾಸ್ತಿ ಬರ್ತಾರೆ. ಅಮಾವಾಸ್ಯೆ ಅಂದರೆ ಯಾರು ಫೋನ್ ಮಾಡಿದ್ರೆ ಇನ್ನೋರು ಬರ್ತಾರೆ, ಇಲ್ಲಾಂದರೆ ಇಲ್ಲ. ಆದರೆ ಇವಾಗ ಏನು ಮಕ್ಕೋ ನಮ್ಗೆ ಇದು ಬೇಕು, ನಾವು ನೆರವೇರಿಸ್ಬೇಕಂದ್ರೆ ಆ ಯಪ್ಪ ನೆರವೇರಿಸ್ತಾವನೆ. ಇವಕ್ಕೂ ನಮಗೆ ಮಾತ್ರ ಬರೋ ಜನಗಳ್ಗೆ ಹಂಗೆ ಮಾಡ್ತಾವ್ರೆ. ನಂಬಿಕೆ ಇದರಿಂದ ಜನಗಳು ಕೋಟ್ಯಾಂತರ ಜನ ಬರ್ತಾವ್ರೆ. ಇವಾಗ ಈ ಮಹಾಶಿವರಾತ್ರಿ ದಿವಸ ಆ ಟೈಮಲ್ಲಿ ಕಾರ್ತಿಕ್ ಸೋಮವಾರದಾಗ 4 ಸೋಮವಾರ ಲಾಸ್ಟ್ ಸೋಮವಾರ ಬಂದು ಸುಮಾರು 1,000 ಜನ ಬರ್ತಾರೆ. ಆವಾಗ ಊಟಗಳು ಅದು ಇದೆಲ್ಲ ವ್ಯವಸ್ಥೆ ಮಾಡ್ತಾವ್ರೆ. ಈ ಅಪ್ಪನ ನಂಬಿದವರು ಕೈ ಬಿಡಲ್ಲ. ನಮ್ಮ ಹೆಸರು ಬಂದು ಅಲಸೆಟ್ಟಿ, ಊರು ಹೆಸರು ಬಂದು ಅಲಸೆಟ್ಟಿ, ದೇವನಾಥ ಪಂಚಾಯಿತಿ. ಈ ದೇವಸ್ಥಾನ ಇತಿಹಾಸ ಬಂದು ನಮ್ಮ ತಾತ ಕಾಲದಿಂದ ನಮ್ಮ ತಾತನು ನನ್ನ ಜ್ಞಾಪ ಇಲ್ಲ. ನಮ್ಮ ತಾತನು ನಮ್ಮ ಅಪ್ಪ ಬಂದು ಇಲ್ಲಿ ಒಂದು ಮರ ಇತ್ತು, ಹಂಗೆ ಮರ ಇತ್ತು, ಎಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಈ ಕುಂಡಗಳು ಮಾತ್ರ ಇದಿತ್ತು. ಇದು ಹಾಕಾಕ ಬಂದು ಊರಲ್ಲಿ ಜನಗಳು ಕರ್ಕೊಂಡು ಒಂದು 50 ವರ್ಷದ ಮುಂಚೆ ನಮ್ಗೆ ಜ್ಞಾನ ಇಲ್ಲ. ಆಮೇಲೆ ನಮ್ಮ ತಾತನು ನಮ್ಮ ಅಪ್ಪನ ಇಷ್ಟುದ್ದ ಇದ್ದವಾಗ ನಮ್ಮ ತಾತನ ಕೂಡ ಗೊತ್ತಾಯಿರೋದು. ನಮ್ಮ ಅಪ್ಪನು ಅವರು ತೀರೋದ್ಮ್ಯಾಕೆ ನಮ್ಮ ಅಪ್ಪನು ಬಂದು ಇಲ್ಲಿ ಈ ಜಾಗ ಎಲ್ಲ ಬಿಡಿಸಿ ಇಲ್ಲಿ ಚಿಕ್ಕದಾಗ ಗಿಡಗಳಿತ್ತು ಹಿಂಗೆ. ಆಮ್ಯಾಕೆ ಈ ದೇವಸ್ಥಾನ ಎಲ್ಲ ಕಟ್ಟಿ ಈ ಬಾಗಿಲಿತ್ತು. ನಿಮ್ಮ ತಾತನ ಹೆಸರು, ನಿಮ್ಮ ತಂದೆ ಹೆಸರು? ನಮ್ಮ ತಾತನ ಹೆಸರು ಬಂದು ರಾಮೇಗೌಡ. ತಂದೆ ಹೆಸರು? ನಮ್ಮ ಅಪ್ಪನ ಹೆಸರು ರಾಮಕೃಷ್ಣಪ್ಪ ಗೌಡ. ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ಅಂತ. ಹೇಳಿ, ಮುಂದುವರಿಸಿ. ಮೋಹನ್ ಅಂತ. ಆವಾಗಿನಿಂದ ನಮ್ಮ ಅಪ್ಪನು ನಮ್ಮ ತಾತನ ಕಾಲದಿಂದ ಇವಾಗೂ ಈ ಕಾರ್ತಿಕ ಸೋಮವಾರ ಬಂದರೆ ಲಾಸ್ಟ್ ವಾರ ಬಂದು ಇಲ್ಲಿ ದೀಪ ಹಂಚಿಸಿ ಒಂದು 10 ಜನಕ್ಕೆ ಬರೋ ಜನಗಳಿಗೆಲ್ಲ ಊಟ ಹಾಕಿ, ಮಹಾಶಿವರಾತ್ರಿ ದಿನ ಬಂದು ಮ್ಯಾಗೆ ಅನ್ನದಾನ ಕೆಳಗೆ ಕೋಟ್ಯಾಂತರ ಜನ ಮಾಡ್ತಾರೆ. ನಾವು ಬಂದು ನಮ್ಮ ಕೈಲಿ ಆಗಿದ್ದು ಮ್ಯಾಕ್ ಎತ್ಕ ಬಂದು ಒಂದು 5 ಮೂಟೆ 6 ಮೂಟೆ ಹಿಂಗೆ ನಮ್ಮ ಕೈಲಿ ಆಗಿದ್ದು ಕಷ್ಟ ಮ್ಯಾಗ್ ಎತ್ಕ ಬಂದು ಅನ್ನದಾನ ಮಾಡ್ತೀವಿ. ಆವಾಗ 50 ವರ್ಷ ನೀವು ನಮ್ಮ ಜ್ಞಾನ ಬಂದವನಿಂದ ನಾವು ಮಾಡ್ತಾಯಿದ್ದೀರಿ. ಅದಕ್ಕೆ ಮುಂಚೆ ನಮ್ಮ ತಾತನು ನಮ್ಮ ಅಪ್ಪನು ಮಾಡ್ತಾಯಿದ್ರು. ಊರಲ್ಲೆಲ್ಲ ಸೇರಿ ಸಪೋರ್ಟ್ ಮಾಡ್ತಾಯಿದ್ರು. ಇವಾಗ ಅಷ್ಟು ಊರಲ್ಲೂ ಅಷ್ಟು ಬರೋಲ್ಲ. ಅವರೆಲ್ಲ ಕೆಳಗೆ ಟ್ಯಾಕ್ಟ್ರಿನಾಗ ಅವರು ಎತ್ಕೊಂಡ್ಬರ್ತಾರೆ. ನಮ್ಮ ಕೈಲಿ ಆಗಿದ್ದು ಇವಾಗ ಮಾಡ್ತಾಯಿದ್ದೀರಿ. ದೇವರು ಆ ಕಾಲದಿಂದ ಸುಮಾರು ಒಂದು 10 ಜನ ಬರ್ತಾ ಇರೋದು ಒಂದು ದಿನಕ್ಕೆ. ಇಲ್ಲಿ ಒಂದು ಶಿವರಾತ್ರಿಯ ದಿನ ಆ 10 ಜನ ಬಂದವಾಗ ಅವ್ರ ಊಟ ಅದೆಲ್ಲ ಇಲ್ಲೇ ಮಾಡಿ, ಇಲ್ಲೇ ರಸ ಮಾಡಿ ಇಲ್ಲೇ ತಿಂತಾಯಿರೋದು. ಆಮೇಲೆ ಭಜನೆ ಮಾಡಿ ಮಾಡ್ತಾ 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 ಜನಗಳು ಜಾಸ್ತಿ ಆದ್ಮೇಲೆ ಕೆಳಗಡೆ ಹೋಗಿ ಮಾಡಿದ್ರು. ಜಾತ್ರೆ ಕೆಳಗಡೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಮ್ಮ ಅಪ್ಪನವರು ಇವರು ತಾತನು ಇವರು ಪೂಜೆ ಮಾಡ್ತಾರೆ ನೋಡಿ. ಇವ್ರ ತಾತನವರು ಈ ಪಕ್ಕದಾಗ ಜಂಗಲ್ ಪಾಲ್ಯ, ಅಲ್ಲ ಬಿಸೆಟ್ಪಲ್ಲಿ
పచ్చమనెట్టి బేవనాథ చిన్న బాలుగులి పెద్ద బాలుగులి నారపనెట్టి ಡಿ ಕೊತ್ನೂರು ಅಲಸೆಟ್ಟಿ ಈ ಕಾಡು ಲಕ್ಷೇಂದ್ರ ಈ ಸುಮಾರು ಒಂದು 12-20 ಊರು ಸೇರಿ ಆಮ್ಯಾಕೆ ಎಲ್ಲ ಒಬ್ಬೊಬ್ರೊಬ್ರು ಸೇರಿ ದೊಡ್ಡದು ಮಾಡಿ ಇವಾಗ ಇಷ್ಟು ಮಾಡವ್ರೆ. ಇದು ಇನ್ನೂ ಜನಗಳು ಬಂದು ಈ ಹಬ್ಬನ ದೊಡ್ಡದು ಮಾಡಬೇಕಂತ ನಾವು ಮನವಿ ಮಾಡ್ತೀವಿ. ಅವರು ವಿಡಿಯೋ ಕಳಿಸಿದ್ರು ಓದ್ ಪೂಜಾರ. ಸರ್ವರಿಗೂ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಎಲ್ಲರಿಗೂ ವಂದನೆಗಳು. ನಾವು ಪೂರ್ವಿಕವಾಗಿ ನಮ್ಮ ತಲಾಂತರದಿಂದ ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಇದು ನಮ್ಮ ಮನೆ ದೇವರಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ವಿಶೇಷ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಇವತ್ತು ವಿಶೇಷ ಆಗಿರೋದ್ರಿಂದ ಇದು ಪೂಜೆ ಪುರಸ್ಕಾರ ಮಾಡೋದಕ್ಕೆ ಬಂದಿದ್ದೇವೆ. ಇದು ನಾವು ಕನಕಪುರ ಬಂದು ಕನಕಪುರದಿಂದ ಬಂದು ನಾವು ಇಲ್ಲಿ ಪ್ರತಿ ವರ್ಷವೂ ಬಂದು ಸ್ವಾಮಿ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ವರ್ಷಕ್ಕೆ ನಾವು 2 ಸರಿ ಬರ್ತೀವಿ, 2 ಸರಿ 3 ಸರಿ ಬರ್ತೀವಿ. ವಿಶೇಷ ಏನಂದರೆ ಇಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಿದೆ. ಕೊಂಡ ಆಗ್ಬೋದು, ಜಾತ್ರೆ ಆಗ್ಬೋದು, ಲಕ್ಷಾಂತರ ಜನ ಮಂದಿ ಇಲ್ಲಿ ಬಂದು ಸೇವೆ ಮಾಡಿಕೊಂಡು ಹೋಗ್ತಾರೆ. ತೆಂಗನಕೋಟೆ ತಾಲೂಕು ತಳಿಯೊಳಗೆ ಇರೋದ್ರಿಂದ ಶಿವನಂಜುಂಡೇಶ್ವರ ಸ್ವಾಮಿ ಬೆಟ್ಟದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಬಂದು ಆ ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಮತ್ತೇನಂದರೆ ಇಲ್ಲಿ ಬೆಟ್ಟ ಹತ್ಬೇಕಾದ್ರೆ ಒಂದು ಮೆಟ್ಲು ಇಲ್ಲ, ಹಾಗೆ ಹತ್ತು ಬರಬೇಕು, ಕಷ್ಟ ಬಿದ್ದು ಹತ್ತು ಬರಬೇಕು. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಜಾರೋದಾಗಲಿ ಸ್ಲಿಪ್ ಆಗೋದಾಗಲಿ ಏನಿಲ್ಲ. ಹಾಗೆ ಮ್ಯಾಗ್ನೆಟ್ ಇಟ್ಕೊಂಡು ಹಿಡ್ಕೊತದೆ ಕಾಲೆಲ್ಲನು. ಆರಾಮಾಗಿ ಹತ್ಬೋದು, ಆರಾಮಾಗಿ ಇಳಿಬೋದು. ಆದ್ದರಿಂದ ನಾವು ಪೂರ್ವಿಕವಾಗಿ ಅವಾಗಿಂದನೂ ಮಾಡ್ಕೊಂಡೇ ಬಂದಿದ್ದೀವಿ. ನಾವು ಊಟದಾಗಿಂದನೂ ಸೇವೆ ಮಾಡ್ಕೊಂಡೇ ಬಂದಿದ್ದೇವೆ, ಬರ್ತಾ ಇದ್ದೇವೆ, ಮುಂದೇನೂ ಮಾಡ್ತೀವಿ. ನನ್ನ ಹೆಸರು ರಘು ಅಂತ. ನಾವು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ನಾವು ಬ್ಯಾಂಗ್ಳೂರಿಂದ ಶುರು ಮಾಡಿದ್ವಿ, ಕಾರಲ್ಲಿ ಬಂದು ಆಲ್ಮೋಸ್ಟ್ 1 hour ತೊಗೊಂಡು ಇಲ್ಲಿ ಬರೋಕ್ಕೆ. ಏನು ಕಷ್ಟ ಏನಿಲ್ಲ, ಮ್ಯಾಪಲ್ಲಿ ಹಾಕಿದ್ರು ಕ್ಲಿಯರಾಗಿ ತೋರಿಸುತ್ತೆ ದಾರಿ, ನಿಮಗೆ ಹಿಂಗೆ ಬರಬೇಕು ಏನು ಅಂತ. ಸೊ ಮೋಸ್ಟ್ಲಿ ಕೆಲವು ಯೂಟ್ಯೂಬಲ್ಲಿ ನೋಡಿದ್ರೆ ಕಷ್ಟ ಆಗುತ್ತೆ ಅನಿಸುತ್ತೆ ನೋಡ್ಬಿಟ್ಟು. ಬಟ್ ಇಲ್ಲಿ ನನ್ನ ಜೊತೆಯಲ್ಲಿ ಮಗ ಇದ್ದಾನೆ. ಎಷ್ಟು ಮಗನ ಹೆಸರು? 2 years ಅವನಿಗೆ. ರಿದನ್ ಅಂತ ಮಗಳಿದ್ದಾಳೆ ಅವಳು ಎಲ್ಲ ಅವ್ರು ಕ್ಲೈಮ್ ಮಾಡೋಕ್ಕೆ ಏನು ಇಶ್ಯೂಸ್ ತೊಂದರೆ ಆಗಲಿಲ್ಲ. ಮಕ್ಕಳನ್ನೇ ಹತ್ಕೊಂಡು ಹೋಗ್ಲಿಕ್ಕೆ ಏನೋ ತೊಂದರೆ ಆಗಲಿಲ್ಲ. ನೋಡೋಕೆ ಹಂಗೆ ಕಾಣಿಸ್ತಾ ಇದೆ. ಬಟ್ ಬೆಟ್ಟ ಹತ್ಬೇಕಾದ್ರೆ ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಸೈಡಲ್ಲಿ ರೈಲಿಂಗ್ ಕೊಟ್ಟಿದ್ದಾರೆ, ತುಂಬ ಸೇಫ್ಟಿ ಆಗಿದೆ. ಅವ್ರು ಇಟ್ಕೊಂಡು ನೀವು ಹತ್ತಿದ್ರೆ ನಿಮ್ಗೆ ಏನು ಅನ್ಸೋದೇ ಇಲ್ಲ, ಆರಾಮಾಗಿದೆ. ಮೋಸ್ಟ್ಲಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತು. ಬಿಸಿಲಲ್ಲಿ ಹೆಂಗಿದೋ ಗೊತ್ತಿಲ್ಲ, ಬಟ್ ಇವತ್ತು ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ದೇವ್ರದ್ದು ಪೂಜೆ ಮಾಡೋಕ್ಕೆ ನನಗೆ ನೋಡೋದು ತುಂಬ ಖುಷಿ ಆಯಿತು. ಯೂಶ್ವಲಿ ಎಲ್ಲ ದೇವಸ್ಥಾನದಲ್ಲಿ ನೋಡಿದ್ರೆ ಒಂದು ಮ್ಯಾಕ್ಸಿಮಮ್ 2-3 ಥರ ಮಾಡ್ತಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ನಾನು 1 hour ಕೂತಿದ್ದೆ. ಡೀಟೇಲ್ ಆಗಿ ಮಾಡಿದ್ರು ಆ್ಯಕ್ಚುಲಿ ಅಭಿಷೇಕ ಮಾಡೋದು. ಯೂಶ್ವಲಿ ಇಷ್ಟು ಡೀಟೇಲಾಗಿ ಅಭಿಷೇಕ ನಾನು ನೋಡಲಿಲ್ಲ ಅಲ್ಲಿ. ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು, ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ಥ್ಯಾಂಕ್ ಯು. ಇದೇ ಫಸ್ಟ್ ಟೈಮ್ ಬಂದಿರೋದು ನೀವು? ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಲ್ಲಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಯೂಶ್ವಲಿ ನಾವು ಟಫ್ ಆಗಿ ಅನಿಸುತ್ತೆ ಹಿಲ್ ಸ್ಟೇಷನ್ಸು. ಬಟ್ ಇದು ತುಂಬ ಚೆನ್ನಾಗಿದೆ. ಮೇಲೊಂದು ನೋಡೋಕ್ಕೆ ಎಷ್ಟು ಗಾಳಿ ದಣ್ಣವಾಗಿ ಬರ್ತಾ ಇದೆ. ಈಗ ಆಲ್ಮೋಸ್ಟ್ 12 o'clock ಆಗಿದ್ದು ಮಧ್ಯಾಹ್ನ. ಬಟ್ ಏನೋ ಊಟಿಯಲ್ಲಿರೋ ಥರ ಫೀಲ್ ಆಗ್ತದೆ, ಅಷ್ಟು ತಣ್ಣವಾಗಿದೆ, ಗಾಳಿ ಬೀಸ್ತಾ ಇದೆ.